ಕಲ್ಯಾಣಭುತಗಾತ್ರಾಯ ಕಾಮಿದಾಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಮಸ್ಕಾರ ವೀಕ್ಷಕರೇ, ನಾನು ಸಂಜಯ್ ಶೆಟ್ಟಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಬೆಂಗಳೂರಿನ ಪ್ರಸಿದ್ಧ ದೇವಾಲಯವಾದ ರಾಧಾಕೃಷ್ಣ ಮಂದಿರ ಇಸ್ಕಾನ್ ಬೆಂಗಳೂರು ರಾಜಾಜಿನಗರದಲ್ಲಿ ವೈಕುಂಠ ದ್ವಾರ ತೆರಳಿದೆ. ಹೌದು, ಸಾಕಷ್ಟು ಜನ ಈ ವೈಕುಂಠ ದ್ವಾರ ದರ್ಶನದಕ್ಕೆ ಬೆಂಗಳೂರಿನ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಬೆಳಗ್ಗೆ ಇರೋದ್ರಿಂದ ಸಾಕಷ್ಟು ಜನ ಬಂದು ದರ್ಶನ ಪಡೆದುಕೊಂಡು ಈ ದ್ವಾರದ ಮೂಲಕ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಳಗಡೆ ಶ್ರೀನಿವಾಸ ಹಾಗೂ ನರಸಿಂಹ ದೇವರ ದರ್ಶನ ಮಾಡಿ ಈ ದ್ವಾರದ ಮೂಲಕ ಸ್ವಾಮಿ ಶ್ರೀ ಕೃಷ್ಣ ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ವೈಕುಂಠ ದ್ವಾರದಲ್ಲಿ ಭಕ್ತರಿಗೆ ಏನೆಲ್ಲ ಅನ್ನಿಸ್ತಾ ಇದೆ ಹಾಗೂ ಅವರ ಮನಸ್ಸಲ್ಲಿರೋ ಇಷ್ಟಾರ್ಥಗಳು ಏನೇನು ಬನ್ನಿ ನೋಡೋಣ. ಓಂ ಮಾಯಿನೇ ನಮಃ, ಓಂ ಪರಮಪುರುಷಾಯ ನಮಃ, ಓಂ ನರಕಾಂತಕಾಯ ನಮಃ, ಓಂ ಅನಾದಿ ಬ್ರಹ್ಮಚಾರಿಣೇ ನಮಃ, ಓಂ ಶುಭಾಸುರವಿಧ್ವಂಸಿನೇ ನಮಃ, ಓಂ ಬಾಣಾಸುರಕರಾಂತಕಾಯ ನಮಃ, ಓಂ ದಾನವೇಂದ್ರ ವಿನಾಶಕಾಯ ನಮಃ. ಹರೇ ಕೃಷ್ಣ ಹರೇ ಇವತ್ತು ರುಕ್ಮಿಣಿ ಮತ್ತು ವೆಂಕಟೇಶ ಭಗವಾನ್ ಶ್ರೀಮನ್ ರಮಣ ವೆಂಕಟೇಶ ಅದು ಮದುವೆ ಆಗಿರ್ಬೋದು. ಅದಕ್ಕೆ ಎಲ್ಲರೂ ದೇವಸ್ಥಾನದಲ್ಲಿ ಮದುವೆ ಮಾಡ್ತಾರೆ. ಇವತ್ತು ಉಪವಾಸ ಮಾಡಿದರೆ ತುಂಬ ಒಳ್ಳೆ ಆಗುತ್ತೆ. ಡೈರೆಕ್ಟ್ ವೆಂಕುಟಲ್ಲಿ ಪ್ರವೇಶ ಸಿಕ್ಕತ್ತೆ. ಅದಕ್ಕೆ ಇಲ್ಲಿ ವೆಂಕುಟ ದ್ವಾರ ಮಾಡಿದರು. ಇವತ್ತು ಯಾರು ಏಕಾದಶಿ ಉಪವಾಸ ಮಾಡ್ತಾರೆ ಅವ್ರಿಗೆ ವೆಂಕುಟಲ್ಲಿ ಪ್ರವೇಶ ಸಿಕ್ಕತ್ತೆ. ಆ ಥರ ನಮ್ಮ ಪೌರಾಣಿಕ ಮಾನ್ಯತೆ ಇದೆ. ಅದಕ್ಕೆ ಎಲ್ಲ ದೇವಸ್ಥಾನದಲ್ಲಿ ವೆಂಕುಟ ದ್ವಾರ ಮಾಡ್ತಾರೆ. ಇದು ಪ್ರತೀಕ. ರಿಯಲ್ ವೆಂಕುಟ ದ್ವಾರಲ್ಲಿನೇ ಅವ್ರಿಗೆ ಪ್ರವೇಶ ಸಿಕ್ಬೋದು. ಅದಕ್ಕೆ ಅದೇ ಮೇಯ್ನ್ ಇಂಪಾರ್ಟೆನ್ಸು ಇವತ್ತು. ವೈಕುಂಠ ಏಕಾದಶಿಗೆ ಪ್ರತಿ ವರ್ಷ ನಾವು ಇಸ್ಕಾನ್ಗೆ ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ ಪೂಜೆ ಎಲ್ಲನೂ, ದೇವರ ದರ್ಶನ. ವೆಂಕಟೇಶ್ವರ ಸ್ವಾಮಿ ನಾವು ತಿರುಪತಿಯಲ್ಲಿ ನೋಡಲಿಲ್ಲ ಅಂದ್ರೂ ಇಲ್ಲಿ ನೋಡಿಬಿಟ್ರೆ ಸಮಾಧಾನ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ವೈಕುಂಠ ಏಕಾದಶಿ ಇಸ್ಕಾನ್ ಟೆಂಪಲಲ್ಲಿ. ತುಂಬ ಚೆನ್ನಾಗಿತ್ತು. ಅದು ಒಂಥರನೇ ಫೀಲ್. ಯಾವಾಗಲೂ ಅವ್ರ ಕೆಳಗಡೆಯಿಂದ ಹೋಗೋದು ನಮಗೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ವರ್ಷ ನೋಡ್ತೀವಲ್ಲ, ನಮ್ಗೆ ಈಸಿ ಆಗುತ್ತೆ. ಸೀನಿಯರ್ ಸಿಟಿಸನ್ ಅಂದರೆ ಆಟೋದಲ್ಲೇ ಕರ್ಕೊಂಬರ್ತಾರಲ್ಲ, ನಮ್ಗೆ ಈಸಿ ಆಗುತ್ತೆ. ಏನೂ ತೊಂದರೆ ಇಲ್ಲ ನಮಗೆ. ಇಲ್ಲ, ಬ್ಯೂಟಿಫುಲ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಆಲ್ ರೈಟ್, ನಥಿಂಗ್ ಟು ಸರಿ ಎನಿಥಿಂಗ್ ಡಿಫೆಕ್ಟಿವ್ ಅಫಾಬಿಲಿಟಿ. ವೈಕುಂಠದಲ್ಲಿ ಒಂದು ವರ್ಷಕ್ಕಾದ್ರೂ ನಾವು ವೈಕುಂಠ ನೋಡ್ತೀವಲ್ಲ, ಅದರ ಬಗ್ಗೆ ತಿಳ್ಕೊತೀವಲ್ಲ ಅಂತ ಭಾಳ ಸಂತೋಷ ಆಗುತ್ತೆ. ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ. ಎಷ್ಟೇ ಕೆಲಸಗಳಿದ್ರು ಬಿಟ್ಬಿಟ್ಟು ವೈಕುಂಠ ಏಕಾದಶಿ ದಿವಸ ಬಂದ್ಬಿಡ್ತೀವಿ. ಇದೂ ವೈಕುಂಠಕ್ಕೆ ಹೋಗೋ ಥರನೇ ಇದೆ. ಅದು ನಾರಾಯಣನ ಆದಿಶೇಷರದಲ್ಲಿ ಅವರು ಮಲಗಿ ಇರೋವಾಗ ಹೋಗ್ತಾ ಇದ್ದರೆ ವೈಕುಂಠದಲ್ಲಿ ನಾವು ಎಂಟ್ರಾಗೋ ಥರನೇ ನಾವು ಅಂದ್ಕೊಂಡು ಹೋಗಬೇಕು. ಫಸ್ಟು ಇಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಆ ದ್ವಾರಗಳನ್ನು ನಾವು ದರ್ಶನ ಮಾಡಿಕೊಂಡ್ರೆ ಭಗವಂತ ಅದನ್ನು ನಮಗೆ ಸಿಗೋ ಥರ ದಾರಿ ಮಾಡ್ತಾರೆ. ವೈಕುಂಠ ಏಕಾದಶಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಎರಡು ಫೆಸ್ಟಿವಲ್ಸ್ ಇಸ್ಕಾನಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿ ಪಾಲ್ಗೊಳಿಸಬೇಕು. ಮತ್ತು ಈ ದ್ವಾರದಲ್ಲಿ ಕುಟುಂಬ ಸಮೇತ ನೀವು ಬಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಈ ವೈಕುಂಠ ದ್ವಾರವನ್ನು ಕುಟುಂಬ ಸಮೇತ ನೀವು ಎಂಟರ್ ಆಗಬೇಕು. ಆವಾಗ ವೈಕುಂಠ ಪ್ರಾಪ್ತಿಗೆ ದಾರಿಯಾಗುತ್ತೆ. ಇಸ್ಕಾನ್ ಬಂದಿದ್ದೀವಿ ಅಂತ ಅಂದರೆ ಅದೇ ದೇವ್ರ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವರು ಮತ್ತು ಇದೆಲ್ಲ ಅಂದರೆ ತುಂಬ ಭಕ್ತಿ ಭಾವ ಇರುತ್ತೆ. ಸೊ ಅದೇ ಭಕ್ತಿಯಿಂದ ನಾವು ಬಂದಿದ್ದೀವಿ. ದೇವ್ರು ಒಳ್ಳೇದು ಮಾಡಲಿ ಅಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀವಿ ಸರ್. ಬಟ್ ಅಂದರೆ ಈ ಇದರಲ್ಲಿ ಎಲ್ಲ ಉಪವಾಸ ಇದ್ದು ಮತ್ತು
ವ್ರತಾಚರಣೆಗಳೆಲ್ಲ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ. ಅಂದರೆ ಹಿಂದೂ ಸಂಸ್ಕೃತಿಯ ಹಬ್ಬ, ಎಲ್ಲರೂ ಆಚರಣೆ ಮಾಡಬೇಕಾಗಿರೋಂಥ ಹಬ್ಬ, ತುಂಬ ಚೆನ್ನಾಗಿರುತ್ತೆ ಸರ್. ಎಲ್ಲರೂ ನಮ್ಮ ಕರ್ನಾಟಕ ಜನತೆಗೆ ಈ ಒಂದು ವೈಕುಂಠ ಏಕಾದಶಿ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಒಂದು ಸ್ವರ್ಗದ ಬಾಗಿಲು ತೆರೆದಿರೋಂಥ ದಿನ ಅಂತ ಹೇಳ್ತಾರೆ ಪೂರ್ವಿಕರ ಕಾಲದಿಂದನೂ. ಇವತ್ತಿನ ದಿವಸ ತುಂಬ ಶ್ರೇಷ್ಠವಾದ ದಿವಸ. ಪ್ರತಿಯೊಬ್ಬರು ನಮ್ಮ ಹಿಂದೂ ಜನಾಂಗದಲ್ಲಿ ಇರೋಂಥವ್ರೆಲ್ಲರೂ, ನಮ್ಮ ಅಣ್ಣ ತಮ್ಮಂದರು, ಪ್ರತಿಯೊಬ್ಬರು ನಮ್ಮ ಕುಟುಂಬಾಂಧವರು, ಬಂಧು ಬಳಗ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಇವತ್ತು ತಂದೆ ದರ್ಶನ ಮಾಡಿ ಮತ್ತು ನಮ್ಮ ತಾಯಿ ಆಶೀರ್ವಾದ ಪಡೆದು ಬರಬೇಕು ಅಂತ ಕೇಳ್ಕೊತೀನಿ.